ಹೋರಾಟ ಮಾಡಕ್ಕೆ ಸಂವಿಧಾನದಲ್ಲಿ ನಮಗೆ ಎಲ್ಲಿ ಅಡೆತಡೆ ಇದೆ, ಏನ್ ಸಮಸ್ಯೆ ಆಗಿದೆ, ಲಾ ಅಂಡ್ ಆರ್ಡರ್ ಇಶ್ಯೂ ಮಾಡ್ತಾ ಇದ್ವಾ ಮಾಡ್ತೀವಿ. ಈಗ ನಮ್ಮ ಶಾಸಕರಿಗೆ ಹೆಂಗ್ ಇಶ್ಯೂ ಆಗತ್ತೆ? ಆದ್ರೆ ಕೇಸ್ ಮಾಡಿ ನೀವು ಇಲ್ಲ ಸರ್ ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಾಗ ನಿಮ್ ಕಡೆ ಬಂದು ಇನ್ನೂವರೆಗೂ ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಿಲ್ಲ. ಈಗ ನಾವು ಹೋರಾಟ ಮಾಡ್ತೀವಿ, ಚಕ್ರಿನ ತಂದಿಲ್ಲ ತರ್ತೀವಿ. ಅಲ್ಲಿ ಏನಾರ ಸಮಸ್ಯೆ ಆಯ್ತು ಇದಾರ ಪೊಲೀಸರು ಸಾಹೇಬರು ಕೇಸ್ ಮಾಡಿದ ಮೇಲೆ ನಾವು ಬೇಡ ಇಲ್ಲ ಸರ್. ಇನ್ನೂ ಫಸ್ಟ್ ಕಡೆ ಬರ್ತೀವಿ. ತಪ್ಪು ನಮ್ದು ನಿಮ್ದು ತಪ್ಪಿರೋದು ನಮ್ಮ ತಹಸೀಲ್ದಾರ್ ಸರ್. ನಾನು ಅರ್ಧ ದಿವಸಕ್ಕೆ ಹೋರಾಟ ಮಾಡಿದ್ದೀನಿ. ಇಶ್ಯೂ ಕೊಟ್ಟು ಮಾಡಿ ಪರ್ಮಿಷನ್ ನೀವು ಕೊಡೋದ ಬಿಡೋದು ನಿಮ್ಗೆ. ನನ್ಗೆ ಪರ್ಮಿಷನ್ ಕೇಳೋ ಜವಾಬ್ದಾರಿ ನಂದು. ಒಂದೇ ನಿಮಿಷ ಮಾತಾಡ್ಬೇಡಿ ಯಾರು. ಪರ್ಮಿಷನ್ ಕೇಳೋ ಜವಾಬ್ದಾರಿ ನಂದು, ಕೊಡೋದ ಬಿಡೋದ ನಿಮ್ದು. ಸಂವಿಧಾನಿಕವಾಗಿ ನಂಗೆ ಹಾಕೈತಿ, ನಾ ಹೋರಾಟ ಮಾಡೋನೆ. ಬೇಕಿದ್ರೆ ಪೊಲೀಸ್ ಸಾಹೇಬ್ರು ಇದ್ದಾರೆ, ನಾವು ಏನಾರು ಕಾನೂನು ಉಲ್ಲಂಘನೆ ಮಾಡಿದ್ರೆ, ಏನಾರ ಲಾ ಅಂಡ್ ಆರ್ಡರ್ ಇಶ್ಯೂ ಮಾಡಿದ್ರೆ ಅವ್ರು ಅರೆಸ್ಟ್ ಮಾಡಿ ನಾವು ಬೇಡ ಅಂತ ಇಲ್ಲ. ನೀವು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ? ಅದು ಕರ್ತವ್ಯ ಲೋಪದ ಆಕ್ಚುಲಿ. ಅಲ್ಲ, ನಾವು ಪರ್ಮಿಷನ್ ಕೇಳಕ್ಕೆ ಯಾವ ಕೊಟ್ಟಿರಪ್ಪ? ನೀವು ಯಾವ ಕೊಟ್ಟಿರೋದನ್ನ ಎಷ್ಟು ದಿವಸ ಆಯ್ತು ಕೊಟ್ಟು? 3 ದಿವಸ ಆಗಿದ್ದು ಕೊಟ್ಟು. ಡೇಟ್ ನೋಡಿ ಯಾವಾಗಿದೆ ನಿಮ್ಗೆ. ಮತ್ತೆ ಇನ್ನೊಂದು ಹೋಗಿ ಆದ ಟಪಾಲ್ನಾಗ ಕೊಟ್ಟಾರಂದ್ರೆ ಮತ್ತೆ ಬೇರೆ ಪರ್ಸನಲಿ ಭೇಟಿಯಾಗಿ ನಿಮ್ಗೆ ಕೊಟ್ಟು ಹೋಗಿದ್ದಾರೆ. ಹೌದು, ನೀವೀಗ ಕೇಳಿ ಅವ್ರ ಬೇಡಿಕೆ ಏನಿದಾವೆ ಈಡೇರಿಸ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ MLA ಬಂದು ಆಯ್ತಪ್ಪ ಎಲ್ಲ ನಿಮ್ಮ ಏನಿದಾವೆ ನಾವು ಈಡೇರಿಸ್ತೀನಿ ಅಂತ ಒಂದು ಲೆಟರ್ ಕೊಟ್ಟು ಬಿಟ್ಟಿದ್ರೆ ಹೋರಾಟ ಹಸ್ತಕ್ಕೆ ತಗೊಂತಿದ್ವಿ ನಾವು. ಹಂಗೆ ಸುಮ್ಮನೆ MLA ಅಲ್ಲೇ ಕುತ್ಕೊಂಡು ನಾವು ಮಾಡ್ತೀವಿ ನೋಡ್ತೀವಿ ಅಂದ್ರೆ ಸರ್, ನಮ್ಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ. ಸಂವಿಧಾನಿಕವಾಗಿ ನಮ್ಗೆ ಹಕ್ಕಿದೆ. ಸಾಹೇಬರಿಗೆ ಒಂದು ಲೆಟರ್ ಇಶ್ಯೂ ಮಾಡಿ 2 ನಿಮಿಷ ಟೈಮ್ ಲೆಟರ್ ಇಶ್ಯೂ ಮಾಡಿ ಅವು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕ್ತೀರ ಅದನ್ನೆಲ್ಲ ಎಲ್ಲಾನು ಫಾಲೋ ಮಾಡ್ತೀವಿ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಸರ್ ಮಾತಾಡಿ ಸರ್. ಇಲ್ಲ ನಾನು ಇವ್ರ ಜೊತೆ ಏನಂದ್ರೆ 3 ದಿವಸ ಆಯ್ತು ಸರ್ ಬಂದು. 3 ದಿವಸ ಕೊಟ್ಟಿದ್ದಾರೆ. ಪರ್ಸನಲಿ ಬಂದು ಭೇಟಿಯಾಗಿದ್ದಾರೆ. ಅವ್ರು ಮಾಡ್ಲಿಲ್ಲ, ಬೇಡ ಅನ್ನಂಗಿಲ್ಲ. ಅವ್ರಿಗೆ ಅವ್ರು ಡಿಸ್ಕಷನ್ ಮಾಡಿ ಏನ್ ಬೇಕಾದ್ರೆ ಮಾಡಿ ಅವ್ರ ಅವಕಾಶ ಐತಿ. ನಮ್ಗೆ ಹೋರಾಟ ಮಾಡಕ್ಕೆ ಯಾಕೆ ತಡೀತಾ ಇದ್ದಾರೆ? ನಮ್ಮ ಸಂವಿಧಾನಿಕ ಹಕ್ಕು ಯಾಕೆ ಇವ್ರು ಕಿತ್ಕೊಳ್ತಾ ಇದ್ದಾರೆ ಕೇಳ್ತಾ ಇದ್ದೀನಿ ಮಾಡಿ ಅವ್ರ ಜೊತೆ ಮಾತಾಡಕ್ಕೆ ಡಿಸ್ಕಷನ್ ಮಾಡಕ್ಕೆ ನಿಮ್ಮ ಸಮಸ್ಯೆ ಮಾಡಲ್ಲ ಸರ್. ನಮಗ ನಮ್ಮ ಹೊಸದಾಗಿ DK ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಅವ್ರಿಗೂ ಬ್ಯಾಡಿಗೆಯಲ್ಲಿ ಏನೇನ್ ನಡೀತಾ ಇದೆ ಗೊತ್ತಾಗ್ಲಿ ಅಂತ ಸಾಂಕೇತಿಕವಾಗಿ ಮಾಡ್ತೀವಿ ನಾವು ಅದನ್ನ. ಈಗ ನಾನು